ಭದ್ರಾ ಮೇಲ್ದಂಡೆ ಅವ್ಯವಹಾರ ಸಂಬಂಧ ಲೋಕಾಯುಕ್ತ ಎಫ್ಐಆರ್ ರದ್ದತಿಗೆ ಮಾಜಿ ಸಿಎಂ ಯಡಿಯೂರಪ್ಪ ಸಲ್ಲಿಸಿದ್ದ ಅರ್ಜಿ ಹೈಕೋರ್ಟ್ನಲ್ಲಿ ವಜಾಗೊಂಡಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ನ್ಯಾಯಾಂಗದ ಕುಣಿಕೆಯಿಂದ ತಪ್ಪಿಸಿಕೊಳ್ಳಲು ಯಡಿಯೂರಪ್ಪ ಮಾಡ್ತಾ ಇರುವ ಎಲ್ಲಾ ಯತ್ನಗಳು ವಿಫಲವಾಗ್ತಾ ಇವೆ. ಭದ್ರಾ ಮೇಲ್ದಂಡೆ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ದಾಖಲಿಸಿದ್ದ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ ಕೋರಿ ಯಡಿಯೂರಪ್ಪ ಅರ್ಜಿ ಸಲ್ಲಿಸಿದರು. ಈ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ವಿಭಾಗೀಯ ಪೀಠ ಅರ್ಜಿಯನ್ನ ವಜಾಗೊಳಿಸಿ ತನಿಖೆಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಅಲ್ಲದೆ ಲೋಕಾಯುಕ್ತ ಪೊಲೀಸರ ಕ್ರಮ ಕಾನೂನು ಪ್ರಕಾರ ಸರಿಯಾಗೇ ಇದೆ ಅಂತ ಹೇಳಿದೆ. ಈ ಮೂಲಕ ಮಾಜಿ ಸಿಎಂ ಹೈಕೋರ್ಟ್ನಲ್ಲಿ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಯಡಿಯೂರಪ್ಪ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿರೋ ಹೈಕೋರ್ಟ್ ಇದಕ್ಕೆ ಏನೇನು ಕಾರಣಗಳನ್ನ ಕೊಟ್ಟಿದೆ? ಎರಡು ಅಂಶಗಳನ್ನ ಇಲ್ಲಿ ಪರಿಗಣಿಸಿದೆ ಅಂತ ಹೇಳ್ಬೋದು ಅರವಿಂದ್. ಒಂದು ಅಂತ ಹೇಳಿದ್ರೆ, ಇವರು ಆರ್ಗ್ಯುಮೆಂಟ್ ನಲ್ಲಿ ಲಲಿತ್ ಮೋದಿ ಅವರ ಸುಪ್ರೀಂ ಕೋರ್ಟ್ ವಕೀಲರು ಹೇಳುವ ಒಂದು ಆರ್ಗ್ಯುಮೆಂಟ್ ಮಾಡುತ್ತೇನೆ ಅಂತ ಹೇಳಿದ್ರೆ, ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಈ ಒಂದು ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಎಫ್ಐಆರ್ ಅನ್ನ ಫೈಲ್ ಮಾಡಿ ಅಂತ ಹೇಳ್ಬಿಟ್ಟು ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ನೀಡುವಂತಹ ಅಧಿಕಾರ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಇಲ್ಲ ಅನ್ನೋದು ಒಂದು. ಇನ್ನೊಂದು ಏನಂತ ಹೇಳಿದ್ರೆ, ಈ ಯಾವುದೇ ಒಂದು ದಾಖಲಾತಿಗಳನ್ನ ತರಿಸ್ಕೊಂಡು ಅದನ್ನ ತನಿಖೆಗೆ ಒಪ್ಪಿಸಬಹುದೇ ಹೊರತು ಎಫ್ಐಆರ್ ದಾಖಲಿಸಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡುವಂತಹ ಅಧಿಕಾರ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಇಲ್ಲ. ಇದು ಸಂಬಂಧಪಟ್ಟಂತಹ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಿಗೆ ಮಾತ್ರ, ಅಂದ್ರೆ ಕೆಳ ಹಂತದ ನ್ಯಾಯಾಲಯಗಳಿಗೆ ಮಾತ್ರ ಈ ಒಂದು ಅಧಿಕಾರ ಇರುತ್ತೆ ಹೊರತು ಈ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಇದು ಸೆಷನ್ಸ್ ಕೋರ್ಟ್ ವ್ಯಾಪ್ತಿಯಲ್ಲಿ ಬರುವಂತಹ ನ್ಯಾಯಾಲಯ, ಇದಕ್ಕೆ ಈ ಒಂದು ಅಧಿಕಾರ ಇಲ್ಲ ಅನ್ನೋದು ಇವರ ಒಂದು ವಾದ ಆಗಿತ್ತು. ಹಾಗೂ ಇವರ ಒಂದು ಅರ್ಜಿಯಲ್ಲೂ ಕೂಡ ಅದನ್ನೇ ಆಕ್ಷೇಪಿಸಿದ್ರು. ಇದು ಒಂದು ಖಾಸಗಿ ಫಿರ್ಯಾದು, ಇದಕ್ಕೆ ಎಫ್ಐಆರ್ ದಾಖಲಿಸಿ ಅಂತ ಹೇಳುವುದು ಇದೊಂದು ಅಷ್ಟೊಂದು ಸಮಂಜಸವಲ್ಲ. ಯಾಕಂತ ಹೇಳಿದ್ರೆ, ಈ ಖಾಸಗಿ ಫಿರ್ಯಾದನ್ನ ದಾಖಲು ಮಾಡಿರುವಂತಹ YSV ದತ್ತ ಕೂಡ ಇವರು JDS ಗೆ ಸಂಬಂಧಪಟ್ಟವರು ಕೆಲವೊಂದು ವೈಯಕ್ತಿಕ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳುವ ಮೂಲಕ ಈ ಎರಡೂ ಅಂಶಗಳನ್ನ ಬಹಳಷ್ಟು ಸುದೀರ್ಘವಾಗಿ ವಾದ ಮಂಡನೆಯನ್ನ ಮಾಡಿದ್ರು. ಆದ್ರೆ ಈ ಒಂದು ಅರ್ಜಿಯನ್ನ ಪ್ರಾಥಮಿಕ ಹಂತದಲ್ಲಿಯೇ ಈ ಅರ್ಜಿ ಊರ್ಜಿತವೇ ಅಲ್ಲವಾ ಅನ್ನುವ ಅಂಶದ ಬಗ್ಗೆ ನ್ಯಾಯಾಲಯ ತೀರ್ಪನ್ನ ಕಾಯ್ದಿರಿಸಿತ್ತು. ಇಂದು ತೀರ್ಪಿನಲ್ಲಿ ಹೇಳಿದ್ದ ಎರಡು ಅಂಶಗಳೇನೆಂದ್ರೆ, ಈಗಾಗಲೇ ಕೇರಳ ಹಾಗೂ ಸುಪ್ರೀಂ ಕೋರ್ಟ್ ನೀಡುವಂತಹ ತೀರ್ಪುಗಳ ಆಧಾರದ ಮೇಲೆ ಈ ಒಂದು ಅರ್ಜಿಯನ್ನ ವಜಾ ಮಾಡಲಾಯಿತು. ಏನಂತ ಹೇಳಿದ್ರೆ, ಈ ಅರ್ಜಿಯಲ್ಲಿ ಯಾವುದೇ ಒಂದು ನಂಬಲರ್ಹವಾದಂತಹ ಅಂಶಗಳಿಲ್ಲ. ಅಂದ್ರೆ ಕೆಳ ನ್ಯಾಯಾಲಯಕ್ಕಿಂತ ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ.